ಇವತ್ತು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ನನ್ನ ಕೆಲಸವನ್ನು ಎಲ್ಲವನ್ನು ಕೂಡ ಬದಿಗಿಟ್ಟು ಬಂದಿದ್ದೇನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನೀವು ಹೋರಾಟದ ರೂಪುರೇಷೆಗಳನ್ನು ನೀವು ಮುಖಂಡರು ಕೂತು ಅದಕ್ಕೆ ಚಿಂತನೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಾನು ಕೂಡ ನಿಮ್ಮ ಜೊತೆಲಿದ್ದೇನೆ. ನಮ್ಮೆಲ್ಲ ಪಕ್ಷನೂ ಕೂಡ ನಿಮ್ಮ ಜೊತೆಲಿ, ನಮ್ಮ ಪಕ್ಷವೂ ಕೂಡ ನಿಮ್ಮ ಜೊತೆಲಿ ಇರ್ತೇವೆ. ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಇರ್ಬೋದು, ರೈತ ಸಂಘಗಳು ಇರ್ಬೋದು, ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಮ್ಮ ಹೋರಾಟಕ್ಕೆ ಧ್ವನಿ ಕೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸ್ತಾ, ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮಾರ್ಕ್ ಕಡಿಮೆ ಆದ್ರೂ ಕೂಡ ಸಾವಿರಾರು ಅಂಕೆ ಅವರು ತಳಗಡೆ ಹೋಗಿಬಿಡ್ತಾರೆ. ಮತ್ತೆ ಯುವಕರಿಗೆ ನೀವು ಏನು ಮಾಡ್ದಂಗಾಯ್ತು? ಈ ಸಾರಿ ಪರೀಕ್ಷೆ ಮಾಡೋದು, ಇದರಲ್ಲಿ ಅನೇಕರು ಬಿದ್ದೋಗ್ತಾರೆ, ಮತ್ತೆ ಅವರೇ ಮತ್ತೆ ಪ್ರಯತ್ನ ಮಾಡಬೇಕು. ಅಷ್ಟೊತ್ತಿಗೆ ಇನ್ನೊಂದು ಪರೀಕ್ಷೆ ಬರೋಷ್ಟೊತ್ತಿಗೆ ಅನೇಕರಿಗೆ ಆ ವಯಸ್ಸೇ ಆಗೋಗಿರ್ತದೆ. ಅವರು ನಿಮ್ಮ ಪರೀಕ್ಷೆಗೆ ಬರಕ್ಕೆ ಸಾಧ್ಯ ಇಲ್ಲ, ಕೆಲಸವನ್ನೇ ಕಳ್ಕೊಂಡು ಬಿಡ್ತಾರೆ. ಇಂಥ ಪರಿಸ್ಥಿತಿಗೆ ಒಂದು ಸರ್ಕಾರ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾಗಿತ್ತು, ಇದುವರೆಗೂ ಇಲ್ಲ. ಅದಾದ ಮೇಲೆ ನಾನು ನೋಡಿದೆ, ಈ ಕನ್ನಡದ ಕೊಲೆ ಮಾಡ್ತಕ್ಕಂಥ ಈ ಸರ್ಕಾರ ಇದು. ಈ ಕನ್ನಡದ ಕೊಲೆ ಮಾಡುವಂಥದ್ದನ್ನು ಮೊದಲು ನಿಲ್ಲಿಸ್ರಿ. ನೀವು ಬೇರೆ ಬೇರೆ ಕೊಲೆ ಮಾಡ್ತೀರಿ, ಅದನ್ನು ನಾನು ಈ ವೇದಿಕೆಯಿಂದ ಕೇಳಕ್ಕೆ ಹೋಗೋದಿಲ್ಲ. ಆದರೆ ಕನ್ನಡದ ಕೊಲೆ ಮಾಡ್ತೀರಿ. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳಾಗಿರಲಿ ಅಥವಾ ವಿದ್ಯಾರ್ಥಿಗಳಾಗಿರಲಿ, ನೋಡಿ, ಕನ್ನಡದ ಬಾವುಟಗಳನ್ನು ಹಿಡಿದು ಕನ್ನಡದ ಅಸ್ಮಿತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ರೀತಿಯಲ್ಲಿ ಬಂದಿದ್ದಾರೆ. ನಿಮಗೆ ಕನ್ನಡ ಬರೋದಿಲ್ಲ ಅಂದರೆ, ನಿಮ್ಮ ಕನ್ನಡಕ್ಕೆ ಕೊಡುಗೆ ಇಲ್ಲ ಅಂದರೆ ಸರ್ಕಾರ ನೀವು ಯಾತಕ್ಕೆ ಮಾಡ್ತಿದ್ದೀರಿ? 3 ತಿಂಗಳ ಮುಂಚೆ, 3 ತಿಂಗಳಲ್ಲಿ 2 ತಿಂಗಳಾಯಿತು, PDO ಪರೀಕ್ಷೆ ಕೂಡ ನಡೆಯಿತು. ಗುಲ್ಬರ್ಗಾದಿಂದ ನನಗೆ ಒಂದು ಫೋನ್ ಕರೆ ಬಂತು. ಅಣ್ಣ, ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ನಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳೇ ಕೊಟ್ಟಿಲ್ಲ, ಈಗಾಗಲೇ 2 ತಾಸು ತಡ ಆಗಿದೆ, 24 ಜನ ಒಂದೊಂದು ರೂಮ್ನಲ್ಲಿ ಹಾಕಿದ್ದಾರೆ, ನಮಗೆ ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಎತ್ಕೊಂಡು ಬಂದಿದ್ದಾರೆ ಅಂತ. ಅದಾದ್ಮೇಲೆ ಕೊಡ್ಲಿಕ್ಕಾಗ್ಲಿಲ್ಲ ಅವ್ರಿಗೆ. ಅವ್ರನ್ನೆಲ್ಲ ಊಟಕ್ಕೆ ಕಳಿಸಿದ್ರು. ಊಟ ಅಂತಂದ್ರೆ ಹೊರಗಡೆಗೆ ಹೋಗ್ಬೇಡಿ, ಊಟಕ್ಕೆ ನಾವೇ ತರಿಸ್ತೀವಿ, ಇಲ್ಲೇ ಊಟ ಮಾಡಿ, ಇನ್ನೊಂದು 1 ತಾಸಿನಲ್ಲಿ ನಿಮಗೆ ಪತ್ರಿಕೆಗಳನ್ನು ಕೊಡ್ತೀವಿ ಅಂತಂದ್ರು. ಕೊನೆಗೆ ಅದು ಆಗಲೇ ಇಲ್ಲ. ಅವರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರು. ಆದರೂ ಕೂಡ ಈ ಮಂಡು ಸರ್ಕಾರ ಏನು ಹೇಳ್ತು ಅಂದ್ರೆ, ಇಲ್ಲ ಸರಿಯಾಗೇ ಬಂದಿದೆ, ಬರುವಾಗ ತಡ ಆಗಿದೆ ಅಂತ. ಆದರೆ ಮಾಡಿದ ಲೋಪಗಳಿಗೆ ಸಮಜಾಯಿಸಿ ಕೊಡೋದನ್ನೇ ಮಾಡ್ತದೆ ಹೊರತು ಈ ಸರ್ಕಾರ ತಪ್ಪುಗಳನ್ನು ಸರಿಪಡಿಸೋಣ, ಯಾರು ಅವ್ರಿಗೆ ಅನ್ಯಾಯ ಆಗದೆ ಇರಲಿ, ಆ ಯುವಕರು ಕೆಲಸಕ್ಕೆ ಹೋಗ್ಲಿ ಅಂತಕ್ಕಂಥ ಒಂದು ಇದೇ ಇಲ್ಲ ಇವರಿಗೆ. ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ನೀವೇನು ಯುವಕರೆಲ್ಲ ಬಂದಿದ್ರಿ, ಮಾನ್ಯ ಅಧ್ಯಕ್ಷರನ್ನ, ನಮ್ಮ ವಿಜಯೇಂದ್ರ ಅವರನ್ನ ಕೇಳಿದ್ರಿ, ನನ್ನನ್ನು ಕೂಡ ಭೇಟಿ ಮಾಡಿದ್ರಿ. ನಾವಿವತ್ತು ಇಡೀ ಪಕ್ಷವಾಗಿ ನಿಮ್ಮ ಸಹಕಾರಕ್ಕೆ, ನಿಮ್ಮ ಜೊತೆಯಲ್ಲಿ ನಿಲ್ಲಲಿಕ್ಕೆ ನಾವು ಬಂದಿದ್ದೇವೆ. ಇಡೀ ಪಕ್ಷವಾಗಿ ಬಂದಿದ್ದೇವೆ. ಯಾವುದೇ ಕಾರಣಕ್ಕೆ ನಿಮಗೆ ಅನ್ಯಾಯ ಆಗೋದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಅಧಿಕಾರ ಇರುತ್ತೆ, ಹೋಗುತ್ತೆ. 1.5 ವರ್ಷದ ಹಿಂದೆ ನಾವು ಕೂಡ ಅಧಿಕಾರದಲ್ಲಿದ್ವಿ. ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ. ಆದರೆ ತಿದ್ದುಕೊಳ್ಬೇಕು ಅಂತಕ್ಕಂಥ ಒಂದು ಇದು ಪ್ರಜ್ಞೆ ಸರ್ಕಾರಕ್ಕೆ ಇರಬೇಕಲ್ಲ. ಆದರೆ ನಾವು ಆಶ್ವಾಸನೆ ಕೊಡ್ತೇವೆ, ನಿಮ್ಮ ಹೋರಾಟ ಎಲ್ಲಿಯವರೆಗೂ ನಡೀತದೋ, ಈ ತಪ್ಪುಗಳನ್ನು ತಿದ್ದುಕೊಂಡು ಈ ಸರ್ಕಾರ ನಿಮಗೆ ನ್ಯಾಯ ಕೊಡುವವರೆಗೆ ನಮ್ಮ ಅಧ್ಯಕ್ಷರು, ನಾವು ಎಲ್ಲರೂ ಕೂಡ ಸೇರಿ ಪಕ್ಷವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ
ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಇದನ್ನ ಸಾಕು ಮಾಡಿ ವಿದ್ಯಾರ್ಥಿಗಳು ಬೀದಿಲ್ ಕುಂತು ಚಳವಳಿ ಮಾಡೋದು ಬೇಡ. ಅವರು ಇನ್ನೂ ಹೆಚ್ಚು ಅಧ್ಯಯನ ಮಾಡಲಿ. ಈ ಪರೀಕ್ಷೆಯನ್ನ ತಾವೇನ್ ಮಾಡಿದ್ರಿ ತಪ್ಪಿನಿಂದ ಆಗಿರ್ತಕ್ಕಂಥ ಪರೀಕ್ಷೆ, ಇದನ್ನ ರದ್ದು ಮಾಡಿ ಮತ್ತೊಂದು ಸಾರಿ ಸರಿಯಾದ ವಿವೇಚನೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ತಾವು ಮತ್ತೊಂದು ಸಾರಿ ಪ್ರಾರಂಭ ಮಾಡಿ ಆ ಮೂಲಕ ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಗೌರವ ಬರುವ ಪರೀಕ್ಷೆ ಆಗಲಿ.